ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಇವತ್ತಿನ ದಿನ ಶನಿವಾರ ಇವತ್ತು. ಸೊ ಅರೌಂಡ್ 7:30 ಆಗಿದೆ ಬೆಳಗ್ಗಿನ ಜಾವ. ಈಗ ತಾನೇ ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಬಂದಿದ್ದೀನಿ. ಪದ್ಮ ಬಂದಿದ್ದಾರೆ, ಪದ್ಮ ಮನೆ ಕೆಲಸ ಮಾಡ್ತಿದ್ದಾರೆ. ಕತ್ತೂರಿ ಶುರುವಾಯಿತು, ಮನೆ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಸಚ್ಚಿ ಮೋಟ್ರಲ್ಲಿ ಓ ಗುಡ್ 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 ಅವನು ಮೋಟ್ರನ್ನ ತೆಗೆದುಕೊಂಡು ಆ ಮೋಟ್ರಲ್ಲಿ ಏನೇನೋ ಇನೋವೇಟಿವನ್ನು ಮಾಡ್ತಾ ಕೂತಿದ್ದಾನೆ. ದೀಕ್ಷಿತಾ ಅಲ್ಲಿ ಚಪಾತಿ ಹಿಟ್ಟು ಕಲಿಸ್ತಿದ್ದಾಳೆ. ಮಮ್ಮಿಗೆ ತುಂಬ ಕೆಲಸ ಜಾಸ್ತಿ ಅಂತ ಹೇಳಿ ಚಪಾತಿ ಹಿಟ್ಟು ಕಲಿಸ್ತಿದ್ದಾಳೆ. ಇವತ್ತು ಕುಶಲ್ ಚೀರು ಎಲ್ಲ ಅಲ್ಲೋಗ್ತಾ ಇದ್ವಿ ಆ ಮನೆಗೆ. ಚಪಾತಿ ಹಿಟ್ಟು ಕಲಿಸೋದಕ್ಕೆ ಬರ್ತಿಲ್ಲ, ಗಟ್ಟಿ ಆಗುತ್ತೆ, ಇಲ್ಲಾಂದ್ರೆ ನೀರ್ ತರ ಆಗುತ್ತೆ. ಕಲ್ತ್ಕೋಬೇಕು. ರೂಪತ್ತೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಗೊತ್ತಾ. ಇನ್ನೊಂಚೂರು ನೀರ್ ಹಾಕ್ಬೇಕು, ಇನ್ನೊಂಚೂರು ಎಸಿಟ್ ಹಾಕೋಬಾ ಅಂತಾನೆ ಹೇಳ್ಕೊಡ್ತಾ ಇದ್ರು. ನಿಜವಾಗ್ಲೂ ಪದ್ಮ ಬಂದ್ಮೇಲೆ ಮನೆ ಕ್ಲೀನ್ ಮಾಡಿದ್ಮೇಲೆ ಏನೋ ಒಂಥರ ಸಮಾಧಾನ. ಇನ್ ಪದ್ಮ ದೀಕ್ಷಾ ಮನೆ ಕ್ಲೀನ್ ಮಾಡ್ತಿದ್ಲು, ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಇವತ್ತು ನೋಡಿ ಪದ್ಮ ಕ್ಲೀನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ. ಎಲ್ಲ ಕೆಲಸ ಮುಗೀತು. ಅಂದರೆ ಈಗ ಬ್ರೇಕ್ಫಾಸ್ಟ್ ಒಂದು ಮಾಡಬೇಕು. ಮನೆ ಕೆಲಸ 80% ಮುಗ್ದಿದೆ. ಬ್ರೇಕ್ಫಾಸ್ಟ್ 100% ಮುಗ್ದೋಯ್ತಾ? ಊಟ 100% ಮುಗ್ದೈತೆ ನಂದು. ಇನ್ನು ಚಪಾತಿ ಕಲ್ಸಿಲ್ಲ, ಊಟ ಸಚ್ಚು ಏನಾಗತ್ತಪ್ಪ ಮೊಬೈಲ್ ಜಾಸ್ತಿ ನೋಡಿದ್ರೆ? ಏಳು ಬಂಗಾರ ಎಲ್ಲರಿಗೂ. ನೀನು ಹೇಳಪ್ಪ ಮಕ್ಳಿಗೆ ಎಲ್ಲರಿಗೂ ಹೇಳು. ಕಾಲ್ ಕ್ಯಾನ್ಸರ್ ಬರುತ್ತೆ. ಕಾಲ್ಗಲ್ಲಮ್ಮ, ಕಣ್ಣಿಗೆ. ಸೊ ಹೊಸ ವಿಷಯ, ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಕ್ಯಾನ್ಸರ್ ಬರುತ್ತೆ. ಕಣ್ಣಿಗೆ ಕ್ಯಾನ್ಸರ್ ಅಲ್ಲ, ಕಾಲಿಗೆ ಕ್ಯಾನ್ಸರ್ ಬರುತ್ತೆ. ಸಚ್ಚು ಹೇಳ್ಕೊಟ್ಟಿದ್ದಾನೆ. ಅಪ್ಪ ನೆನ್ನೆ ಫೋನ್ ಮಾಡಿದ್ರು, ನೆನ್ನೆ ಅದೇ ಹೇಳ್ತಿದ್ರು, ಮಕ್ಕಳಿಗೆ ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡು, ಕೊಡೋಕ್ಕೆ ಹೋಗ್ಬೇಡ ಜಾಸ್ತಿ ಅಂಥೇಳಿ. ಸೊ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಸಚ್ಚು ಅಂತೂ ಜಾಣ ಮರಿಯಾಗಿದ್ದಾನೆ. ತುಟಿಗಿನ ಮೇಲೆ ಅವನಿಗೆ ಡೈಲಿ ಲಿಪ್ಸ್ಟಿಕ್ ಹಚ್ಚಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹೌದಾ? ಸಚ್ಚಿಗೆ ಲಿಪ್ಸ್ಟಿಕ್ ಹಚ್ಚೋಣ ಅಂತ. ಯಾಕೆ ಅಂತ ಅಂದರೆ ಡೈಲಿ ತುಟಿ ಚೀಪೋದು ಬಿಡ್ತಾ ಇಲ್ಲ. ತುಟಿ ಬಿಟ್ಟೆ, ಗಾಯ ಆಗ್ತಿದೆ. ಎಸ್ ಸ್ನೇಹಿತರೆ, ಬನ್ನಿ ಹಾಗೆ ಅಡುಗೆ ಮನೆಗೆ ಹೋಗ್ತೀನಿ. ಕ್ಯಾರೆಟ್ ಬೀಟ್ರೋಟ್ ಪಲ್ಯ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಗೇನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಅಡುಗೆ ಮನೆಗೆ ಬಂದೆ, ತರಕಾರಿ ಪಲ್ಯ ಮಾಡೋಣ ಅಂತ. ಸೊ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬನ್ನಿ. ಹೀರೋ ಬಂದನು ಕಥೆಯಲ್ಲಿ. ನಾನು ಹೀರೋ ಅಲ್ಲ, ವಿಲನ್. ಹೋಗಪ್ಪ. ಎಸ್, ಸಾಕಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, PCOD PCOS ಇರುತ್ತೆ. ಸೊ PCOD PCOS ಅಂತ ಅಂದರೆ ತುಂಬಾ ಫ್ರಸ್ಟ್ರೇಷನ್ನು, ಮೂಡ್ ಸ್ವಿಂಗ್ ಆಗ್ತಿರುತ್ತೆ. ಕೆಲವ್ರಿಗೆ 1.5-2 ತಿಂಗಳಿಗೆ ನಿಮ್ಮ ಸೈಕಲ್ ಬರೋ ಅಂಥದ್ದು. ಅದಲ್ಲದೆ ಕೆಲವ್ರಿಗಂತೂ ವಾಮಿಟ್ ಸೆನ್ಸೇಷನ್ ಆಗಿರ್ಬೋದು, ತಲೆ ಸುತ್ತು, ಹೊಟ್ಟೆ ನೋವು, ಕ್ರ್ಯಾಂಪು, ಪೀರಿಯಡ್ಸ್ ಕ್ರ್ಯಾಂಪು, ಮತ್ತು ಹೆವಿ ಬ್ಲೀಡ್ ಆಗೋದು, ಈ ರೀತಿ ಎಲ್ಲ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅಂಥವ್ರು ನೀವೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಮತ್ತು ಅಜ್ವೈನನ್ನು ಚೆನ್ನಾಗಿ ಕುದಿಸಿ ನೀವು ಡೈಲಿ ದಿನನಿತ್ಯ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ PCOD ಮತ್ತು PCOS ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟು, ಎಲ್ಲ ಹೆಣ್ಮಕ್ಳಿಗೂ ರೆಗ್ಯುಲರ್ ಸೈಕಲ್ ಬರೋದು ತುಂಬಾ ಇಂಪಾರ್ಟೆಂಟು. ಅದು ಆ ರೀತಿ ಬರ್ತಿಲ್ಲ ಅಂದರೆ ಪ್ಲೀಸ್ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಸೈಕಲನ್ನು ರೆಗ್ಯುಲರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಈಗಂತೂ 5 ಜನ ಹೆಣ್ಮಕ್ಳಲ್ಲಿ ಒಬ್ರಿಗಂತೂ PCOD ಇದ್ದೇ ಇದೆ. ಸೊ ಅರೌಂಡ್ ನೀವು ಗೆಸ್ ಮಾಡ್ಕೊಳ್ಳಿ, ನೀವು ಒಂದು 100 ಜನ ಹೆಣ್ಮಕ್ಳಲ್ಲಿ 10ರಿಂದ 20 ಹೆಣ್ಣು ಮಕ್ಕಳಿಗೆ PCOD PCOS ಸಮಸ್ಯೆ ಇದ್ದೇ ಇರುತ್ತೆ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ನಮ್ಮ ಅನ್ಹೆಲ್ತಿ ಲೈಫ್ ಸ್ಟೈಲ್. ಈವನ್ ನಾವು ಹೆಲ್ತಿ ಲೈಫ್ ಸ್ಟೈಲ್ ಕೂಡ ಫಾಲೋ ಮಾಡಿ ಆದರೂ ಕೂಡ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಅದು ನಮ್ಮ ಕೈ ಮೀರಿದ್ದಂಥದ್ದು, ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ನಾವು ಮೆಡಿಕೇಷನನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಳೇಬೇಕಾಗತ್ತೆ. ಸೊ ಇವತ್ತಿನ ದಿನ ನಾನು ನಿಮಗೆ ಒಂದು ಸಿಂಪಲ್ ಮೆಡಿಕೇಷನನ್ನು ತೋರಿಸ್ತೀನಿ. ನಮ್ಯಾ ಅವ್ರದ್ದು, ಲೈಫ್ ಸೈನ್ಸ್ ಅವ್ರದ್ದು ಅಥರ್ವ ಕಷಾಯ ಅಂತ ಸಿಗುತ್ತೆ. ಸೊ ಇದು ಕೂಡ PCOS ಮತ್ತು PCODಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಡೈಲಿ ನೀವು 2 ಟ್ಯಾಬ್ಲೆಟನ್ನು ತೆಗೆದುಕೋಬೇಕಾಗತ್ತೆ. ನೋಡಿ, ಈ ರೀತಿ ಇರುತ್ತೆ ಟ್ಯಾಬ್ಲೆಟು.
ನೋಡಿ ಈ ಜಮ್ಸ್ ಬರುತ್ತೆ ನೋಡಿ, ಈ ರೀತಿ ಇರುತ್ತೆ ಈ ಟ್ಯಾಬ್ಲೆಟು. ಈ ಟ್ಯಾಬ್ಲೆಟನ್ನು ನೀವು ಡೈಲಿ 2 ಟ್ಯಾಬ್ಲೆಟನ್ನು ತೆಗೆದುಕೋಬೇಕಾಗತ್ತೆ. ಇದರಿಂದ ನಿಮ್ಮ PCOS ಮತ್ತು PCOD ಬೇಗನೆ ಕಡಿಮೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಸ್ವಲ್ಪ ದಿನದಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ಪೀರಿಯಡ್ ಸೈಕಲ್ ಏನಿದೆ ಅದು ರೆಗ್ಯುಲರೈಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಇನ್ ಕೇಸ್ ಏನಾದರೂ ಬೈ ಮಾಡ್ತೀನಿ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಬೋದು. ಅದರಿಂದ ಏನು ನನಗೆ ಕಮಿಷನ್ ಸಿಗೋದಿಲ್ಲ. ನಿಮ್ಯಾವುದು ಅಥರ್ವ ಕಷಾಯ, ಈ ಕಷಾಯ ತೆಗೆದುಕೊಳ್ತಾ ನೀವು ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಲೈಕ್ ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ, ಆನಂತರ ಆದಷ್ಟು ನ್ಯಾಚುರಲ್ ಲೈಫ್ ಸ್ಟೈಲ್ಗೆ ಸ್ವಿಚ್ ಆಗಿ. ಜಸ್ಟ್ ನಾನು ಹೇಳ್ದಂಗೆ ಇದನ್ನು ಬೆಳಗ್ಗೆ 2 ಟಿಫನ್ ಆದ ತಕ್ಷಣ, ಅಂದರೆ ರಾತ್ರಿ ಊಟ ಆದ ತಕ್ಷಣ 2 ತೆಗೆದುಕೊಳ್ಳಿ. ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ PCOD, PCOS ಅಥವಾ ಬಂಜೆತನ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ಇದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇನ್ ಕೇಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ನೋಡಿ ಚೆಕ್ ಮಾಡಿ ಬೈ ಕೂಡ ಮಾಡ್ಬೋದು. ಬೆಳಗ್ಗೆ 2 ಸಂಜೆ 2 ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳೋದ್ರಿಂದ ನಿಮ್ಮ PCOD ಸಮಸ್ಯೆ ನಾರ್ಮಲೈಸ್ ಆಗ್ತಾ ಬರುತ್ತೆ. ಮ್ಯಾನ್ಸ್ಟ್ರಲ್ ಸೈಕಲ್ ಆಗಿರ್ಬೋದು, ಹೆವಿ ಫ್ಲೋ ಆಗ್ಬೋದು, ಅದೆಲ್ಲವೂ ಕೂಡ ಸರಿಯಾಗಿ ಕರೆಕ್ಟಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ನಿಮ್ಮ ಬ್ಲೀಡಿಂಗ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸ್ನೇಹಿತರೆ, ಇದು ನಿಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ, ಇನ್ಫರ್ಟಿಲಿಟಿ ಪ್ರಾಬ್ಲಮನ್ನು ದೂರಗೊಳಿಸುತ್ತೆ, ಅದಲ್ಲದೆ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಗೇನ್ ಆಗದೇ ಇರೋ ಹಾಗೆ ಕಂಟ್ರೋಲ್ ಕೂಡ ಮಾಡುತ್ತೆ ಇದು. ಸೊ ಇನ್ ಕೇಸ್ ನಾನು ಬೀಟ್ರೋಟ್ ತುರ್ಕೊಡ್ತೀನಿ ಅಂತ ಹೇಳಿ ದೀಕ್ಷಿತಾನೇ ತುರಿತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಅದಕ್ಕಿಂತ ಇದು ಬೆಸ್ಟ್ ಮಮ್ಮಿ ಅಂತ ಹೇಳಿದ್ಲು. ಸರಿ ಆಯ್ತು ತುರಿ ಮಗಳೇ ಅಂತ ಹೇಳ್ಬಿಟ್ಟು ತುರಿಯಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಕೆಂಗೇರಿಗೆಲ್ಲ ಹೋಗ್ಬಿಟ್ಟು ಮೊಟ್ಟೆ ಎಲ್ಲ ತರಬೇಕು. ಮಕ್ಕಳಿಗೆ ಮೊಟ್ಟೆ ಎಲ್ಲ ಖಾಲಿಯಾಗಿದೆ. ಮೊಟ್ಟೆ ಎಲ್ಲ ತೆಗೆದುಕೊಂಡು ಬಂದು ನನ್ನ ಮಗ 9 ಗಂಟೆ ಆಗಿದೆ ಟಿಲ್ ನಾವು ಮೊಬೈಲ್ ಮುಟ್ಟಿಲ್ಲ. ಜಾಣ ಮಗ ಗೊತ್ತಾ. ನೋಡಿ ಹೆಂಗಾಗಿದೆ ನಮ್ಮ ಮನೇಲಿ ಪರಿಸ್ಥಿತಿ ಅಂದರೆ, ಸಚ್ಚುಗೆ ಈಗ ಲಿಪ್ಸ್ಟಿಕ್ ಹಚ್ಬಿಟ್ಟು ಕೂರಿಸ್ಬೇಕು. ನಾನು ಹಂಗಿದೆ. ಕೂಚಿ ಸಚ್ಚು ಏನಕ್ಕೆ ಅಲ್ಲ ಮಮ್ಮಿಗೆ ಹೊಡಿಯೋಕ್ಕೇನೋ ಅಂದ್ಕೊಂಡೆ. ಎಸ್ ಪಾಪ ಅದರಲ್ಲೆಲ್ಲ ಒಳ್ಳೆ ಬುದ್ಧಿ ಮಕ್ಕಳದು, ಸುಳ್ಳು ಹೇಳ್ಬಾರ್ದು. ತಿರ್ವಾಕೊಂಡು ಜವಾಬ್ ಕೊಡೋದಿಲ್ಲ ಸಚ್ಚು. ಏನೋ ಸಚ್ಚು ಹಾಗೆ ಹಿಂಗೆ ಅಂತ ಬೈದರೆ ಸುಮ್ಮನೆ ಬೈಸ್ಕೊಂಡು ಹತ್ಕೊಂಡು ಇವ್ರು ಮಾತ್ರ ಎಲ್ಲ ಇದು ಮಾಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಬಿಡು ತುಟಿ ಬಿಡು, ತುಟಿ ಬಿಡು. ತುಟಿ ಬಿಡು. ಸ್ವಲ್ಪ ಸುಮ್ಮನೆ ಇರು. ಇಲ್ಲಿವರೆಗೂ ಚಿಪ್ತೀಯ ನೀನು, ಅಲ್ಲಿವರೆಗೂ ಬಾಯ್ಲಿ ಬಾಯ್ಲಿ. ಇಲ್ಲ ಇಲ್ಲ ಬಾಯ್ಲಿ. ಸಚ್ಚು ಹಠ ಮಾಡಬಾರ್ದು. ಬೇರೆ ಏನೆಲ್ಲ ಟ್ರಯಲ್ ಮಾಡಿದ್ದೀನಿ ಅಂದರೆ, ಏನು ಬೇವಿನ ಸೊಪ್ಪನ್ನು ರಸ ಹಾಕಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿ ಚಚ್ಬಿಟ್ಟು ಹಾಕಿ ಅಂತ ಯಾರೋ ಹೇಳಿದ್ರು, ಅದನ್ನು ಹಾಕ್ಬಿಟ್ಟು ನಾನೇ ಅಳ್ತಾ ಕೂತಿದ್ದೆ. ಉರಿತಾ ಇದೆಯೇನೋ ಪಾಪ ಅವನಿಗೆ ಅಂತ. ಸೊ ಅದರಲ್ಲೂ ಕೂಡ ಹೋಗ್ಲಿಲ್ಲ. ಮೇಲ್ಗಡೆದು ಹಚ್ತೀನಿ ಬಾ ಕಂದ. ಬಂಗಾರ ಬಾಯಿಲಿ. ಬಟ್ ಏನ್ ಮಾಡಿದ್ರು ಕೂಡ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಫೈನಲಿ ಈಗ ಲಿಪ್ಸ್ಟಿಕ್ ಅನ್ನು ಹಚ್ತಾ ಇದ್ದೀನಿ. ಒಂದು 2 ಡೇಸಿಂದ ಈ ಪ್ಲಾನ್ ಅನ್ನ ಮಾಡಿದ್ದೀನಿ. ಇದ್ರಲ್ಲಿ ಏನ್ ಮಾಡ್ತಿದ್ದಾನಪ್ಪ ಅಂದ್ರೆ ಸ್ವಲ್ಪ ಪರವಾಗಿಲ್ಲ, ಓಕೆ ಅನ್ನಿಸ್ತಿದೆ. ಯಾಕೆ ಅಂದ್ರೆ ಅವನು ಮರ್ತು ಬಿಡ್ತಾನೆ. ಲಿಪ್ಸ್ಟಿಕ್ ಹಚ್ಚಿದೀನಿ, ಲಿಪ್ಸ್ಟಿಕ್ ತಿಂತೀಯಾ ಅಂದ ತಕ್ಷಣ ಇಮಿಡಿಯೇಟ್ ಸ್ಟಾಪ್ ಮಾಡ್ತಾನೆ, ಓ ಲಿಪ್ಸ್ಟಿಕ್ ಅಂತ. ಬನ್ನಿ ಹಾಗೆ ಅಡುಗೆ ಮನೆಗೆ ಹೋಗಿ ನಾನು ನಿಮಗೆ ರೆಸಿಪಿಯನ್ನು ತೋರಿಸ್ತೀನಿ. ಮೊದಲು ಇಲ್ಲಿ ಸುಮಾರು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಾಗೇ ಈ ಸಾಸಿವೆ ಚಿಟಪಟ ಅಂತಿದ್ದಾಗೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಹಸಿರು ಮೆಣಸಿನಕಾಯಿ, ಕರಿಬೇವು ಇದೆರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಕಂಪಲ್ಸರಿಯಾಗಿ ಕರಿಬೇವು ಮತ್ತು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ನೀವು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದಕ್ಕಿಂತ ಇದಕ್ಕೆ ಹಸಿರು ಮೆಣಸಿನಕಾಯಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಫ್ರೈ ಆದ ನಂತರ ಇಮಿಡಿಯೇಟ್ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಈರುಳ್ಳಿಯನ್ನು ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿದ ತಕ್ಷಣ ಇಮಿಡಿಯೇಟ್ ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಆಗುತ್ತೆ. ಇದೊಂದು ಟಿಪ್ ಅಂತಲೇ ನೀವು ಅನ್ಕೋಬೋದು. ಆನಂತರ ಸ್ನೇಹಿತರೆ
ಈ ರೀತಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗನೆ ಆಗುತ್ತೆ. ಸೊ ಮತ್ತು ನೀವು ಒಂದೇ ಒಂದು ವಿಷಿಲ್ ತೆಗೆದುಕೊಂಡ್ರೆ ಸಾಕು. ಈಗ ಕ್ಯಾರೆಟ್ ಮತ್ತು ಬೀಟ್ರೂಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಪ್ಲೇಟಲ್ಲಿ ಇದ್ದಿದ್ದು ನಾನು ಫಸ್ಟ್ ತುರಿದಿದ್ದು. ಆಮೇಲೆ ದೀಕ್ಷಾ ತುರಿದಿರೋದನ್ನ ಅರ್ಧ ಹಾಕಿಬಿಟ್ಟು ಫಸ್ಟು ಹಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಪ್ಪ ಅಂದರೆ ಒಮ್ಮೆಲೆ ಒಂದೇ ಸತಿ ಹಾಕ್ಬಿಟ್ರೆ ನಮಗೆ ಮಿಕ್ಸ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ, ಚೆಲ್ಲೋಗ್ಬಿಡುತ್ತೆ ಅಂಥೇಳಿ. ಸೊ ಈ ಕುಕ್ಕರ್ ಬಂದು ಪ್ರೆಸ್ಟೀಜ್ ಸೇಲಲ್ಲಿ ತೆಗೆದುಕೊಂಡಿದ್ದು 4.5 ಲೀಟ್ರ್ ಅಂತ ಅಂದ್ಕೊಳ್ತೀನಿ. 4.5 ಲೀಟ್ರದ್ದು. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಮತ್ತೆ ಉಳಿದಿರೋವಂಥದ್ದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಉರಿಬೇಕು. ಮಿನಿಮಮ್ ಅಂದರೂ ಒಂದು 6 ರಿಂದ 8 ನಿಮಿಷ ಹುರ್ಕೋಬೇಕು. ಆವಾಗಲೇ ಆ ಟೇಸ್ಟ್ ಏನಿದೆ ಆ ಟೇಸ್ಟ್ ಬರೋದು. ಈಗ ಇದಕ್ಕೆ ಸುಮಾರು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಜಾಸ್ತಿನೂ ಬೇಡ, ಸ್ವಲ್ಪ ನೀರಿದ್ದರೆ ಸಾಕು. ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಅದು ಹಾಳಾಗಬಾರ್ದು ಕುಕ್ಕರು. ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೂಗೋದಿಲ್ಲ, ಸೀದೋಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಿಲನ್ನು ತೆಗೆದುಕೊಂಡು ಬರ್ತೀನಿ. ಎಸ್, ಈಗ ಆಗಿದೆ. ಈಗ ಪ್ರೆಷರ್ ತೆಗೆದುಬಿಟ್ಟು ನಾನು ಕೆಳಗೆ ಇಳಿಸ್ಕೊಳ್ತಿದ್ದೀನಿ. ಈಗ ಕುಕ್ಕರ್ ಓಪನ್ ಮಾಡಿ ನೋಡ್ಕೊಳ್ಳೋಣ. ಪರ್ಫೆಕ್ಟಾಗಿ ಕರೆಕ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಒಂದೇ ವಿಷಿಲ್ ಸಾಕು. ಇನ್ ಕೇಸ್ ನೀರು ಜಾಸ್ತಿ ಇತ್ತು ಅಂತ ಅಂದರೆ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ಸುಮಾರು ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೂ ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದರೆ ತುಂಬಾ ಒಳ್ಳೆಯದು. ಸೊ ಈಗ ರೆಡಿ ಆಯಿತು. ಬನ್ನಿ ಈಗ ಚಪಾತಿ ಮಾಡಿಬಿಡೋಣ. ಚಪಾತಿಗೆ ಹಂಚಿಟ್ಬಿಡ್ತೀನಿ. ಹೋಗಿ ಲಿಪ್ಸ್ಟಿಕ್ ಹಚ್ಕೊಂಡು ನೀನು ಫಸ್ಟು. ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡು ಎಲ್ಲ ರೆಡಿಯಾಗಿದೆ. ಈಗ ಚಪಾತಿಗಳನ್ನು ಮಾಡಿಬಿಟ್ಟು ಸುಮ್ಮನೆ ಇರು ಚೆನ್ನಾಗಿ ಚಪಾತಿ ಮಾಡಿಬಿಡೋಣ ಅಂಥೇಳಿ ಚಪಾತಿ ಮಾಡಿಬಿಟ್ಟು ಅಷ್ಟು ಸ್ನಾನ ಮಾಡ್ಕೊಂಡು ಬಂದು ಎಷ್ಟು ಪ್ರಾಣ ತಿಂತಾನೆ ಅಂದರೆ ನಿಜವಾಗ್ಲೂ ನೋಡೋರಿಗೆ ತುಂಬ ಫನ್ನಿ ಅನಿಸುತ್ತೆ. ಬಟ್ ನನಗಂತೂ ಒಂದೊಂದ್ಸತಿ ಟಾರ್ಚರ್ ಇಟ್ಬಿಡ್ತಾನೆ. ಅವ್ನು ಕೊಡೋ ಟಾರ್ಚರ್ ಇದೆಯಲ್ಲ ಭಯಂಕರ. ಫಸ್ಟು ನಾನು ಚಪಾತಿಗೆಲ್ಲ ಸ್ವಲ್ಪ ಉಂಡೆ ಮಾಡಿಬಿಟ್ಟು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತೀನಿ. ಆ ನಂತರ ಈ ರೀತಿ ತೆಳುಗೆ ಲಟ್ಟಿಸ್ಕೊಳ್ತೀನಿ. ನಾನು ಮಾಡೋ ಚಪಾತಿ ಉಬ್ಬುತ್ತೆ, ತುಂಬ ಚೆನ್ನಾಗಿ ಉಬ್ಬುತ್ತೆ. ಸುನಿಮಾಗ ತುಂಬಾ ಇಷ್ಟ. ಚಪಾತಿ ಉಬ್ಬಲಿಲ್ಲ ಅಂದರೆ ಸುನಿ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ನಾನು ಮಾಡೋ ಚಪಾತಿಲಿ. ನಿನ್ನ ಜುಟ್ಟು ಕಿತ್ತಾಕ್ಬಿಡ್ತ ಅಕ್ಕ. ಅಮ್ಮ ನಾನು ಏನು ಮಾಡಿಲ್ಲ, ನಾನು ತಲೆ ಬಚ್ಕೊಡು 50 ತರ ತಲೆ ಬಚ್ಕೊಡು, ನಂಗೆ ಬರಲ್ಲ. ಸುಮ್ಮನೆ ಹಿಂಗೆ ತಲೆ ಹಿಂಗಂದ್ರೆ ಸಿಕ್ಕಾಗಿತ್ತು. ಆಕ್ಟಿಂಗ್ ಮಾಡ್ತಾನೆ, ಸುಮ್ಮನೆ ಆಳ್ತಾ ಇರೋದು. 1000 ಕೂದಲು ಕಿತ್ತೋಯ್ತಂತೆ ಸುನಿ. ತಲೆ ಬಚ್ಬೇಕಾದ್ರೆ ಕಿತ್ತಿರೋದು ಮಾ. ಸುಮ್ಮನೆ ಬಾ ಬ್ರೇಕ್ಫಾಸ್ಟ್ ಮಾಡು ಬಾ, ನೀನು ಸುಸ್ತಾಗ್ತೀಯ. ದೀಕ್ಷಿತನ್ ಡ್ರೆಸ್. ಸುಂದ್ರಿ. ಅನಿಲ್ ಸರ್ ಕ್ಲಾಸ್ ಮುಗೀತಾ? ಸುನಿಮಾಗೆ ಆನ್ಲೈನ್ ಕ್ಲಾಸು ಬೆಳಗ್ಗೆ 7:30 ಶುರು ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ತಗೊಳಕ್ಕೆ. 7:30 ಕಂಟಿನ್ಯೂಸ್ 9:30 ತನಕನೂ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ. ಪಾಪ ಮನೆ ವರ್ಕ್, ಅಲ್ಲೋಗ್ಬೇಕು ಅಪ್ಪಾಜಿ ಅಮ್ಮನ ಮನೆಗೆ. ಸ್ನೇಹಿತರೆ ಈಗ ಆಗಿದೆ 2:30. ಈಗ ಮಧ್ಯಾಹ್ನ ಅತ್ತೆ ಮಾವನ ಮನೆಗೆ ಈಗ ಹೊರಡ್ತಾ ಇದ್ದೀವಿ. ನಾನು ಸುನಿಮಾ ಎಲ್ಲ ಅಲ್ಲೇ ಹೋಗಿ ನಾನ್ ವೆಜ್ ಪ್ರಿಪೇರ್ ಮಾಡಬೇಕು ಸಂಜೆಗೆ. ಹಾಗಾಗಿ ಈಗಲೇ ಹೊರಟ್ಬಿಡೋಣ ಅಂಥೇಳಿ. ದೀಕ್ಷಾ ಈಗ ಆಲ್ರೆಡಿ ಹೋದ್ಲು. ನಮ್ಮ ನಾವನವ್ರು ಬಂದು ಕರ್ಕೊಂಡು ಹೋದ್ರು. ಸಚ್ಚಿತ್ಗೆ ದುಃಖ ಜಾಸ್ತಿಯಾಗಿ ಅಳು ಕಂಟ್ರೋಲ್ ಬರ್ದೇನೆ ಈಗ ಒಂದು ಮೂಲೆಯಲ್ಲಿ ಕೂತಿದ್ವಿ. ಅಯ್ಯೋ ಎಲ್ಲೋದ್ರೂ ನಾಯಿ ನೋಡಿ. ಈ ಥರ ನಾಯಿ ಇದ್ದರೆ ಪ್ಲೀಸ್ ಸಚ್ಚಿತ್ಗೆ ತಂದು ಕೊಟ್ಬಿಡಿ ಯಾರಾದರೂ. ಆಯಿತು, ಅದು ಚೆನ್ನಾಗಿರೋ ನಾಯಿ ಕೊಟ್ಬಿಡಿ. ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.